ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೊಸ ಅರ್ಜಿ ಸಲ್ಲಿಕೆಯಾಗಿದೆ. ಕೋರ್ಟ್ ಸೂಚನೆಯಂತೆ ಜಿಲ್ಲಾಧಿಕಾರಿಗೆ ಮತ್ತೊಂದು ಅರ್ಜಿ ಸಲ್ಲಿಕೆಯಾಗಿದೆ. ಪ್ರಿಯಾಂಕ್ ಖರ್ಗೆ ವಿಧಾನಸಭಾ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೊಸ ಅರ್ಜಿ ಸಲ್ಲಿಕೆಯಾಗಿದೆ. ಡಿಸಿ ಆಪ್ತ ಸಹಾಯಕ ಕಾರ್ಯದರ್ಶಿಗೆ ಈಗ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು. ಮೊದಲು ಜಿಲ್ಲಾಧಿಕಾರಿ ಮನೆಗೆ ತೆರಳಿದ್ರು ಆರ್ಎಸ್ಎಸ್ ಮುಖಂಡರು. ಸರ್ಕಾರಿ ನಿವಾಸದಲ್ಲಿ ಜಿಲ್ಲಾಧಿಕಾರಿ ಇರಲಿಲ್ಲ. ಸೊ ಈಗ ಡಿಸಿ ಸೂಚನೆ ಮೇರೆಗೆ ಆಪ್ತ ಸಹಾಯಕರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೊಸ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಈ ಹಿಂದೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಹೇಳಿ ಆರ್ಎಸ್ಎಸ್ ನಾಯಕರು ಒಂದು ಅರ್ಜಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ರು. ಬಟ್ ಅನುಮತಿ ಸಿಕ್ಕಿರಲಿಲ್ಲ. ಜಿಲ್ಲಾ ಆಡಳಿತ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದಾದ ಬಳಿಕ ಆರ್ಎಸ್ಎಸ್ನ ಮುಖಂಡರು ಕೋರ್ಟ್ಗೆ ಹೋಗಿದ್ರು. ಕಲಬುರಗಿ ಹೈಕೋರ್ಟ್ ಒಂದು ಆದೇಶ ಕೊಡ್ತು, ಮತ್ತೊಮ್ಮೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿ. ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಉದ್ದೇಶಕ್ಕಾಗಿ ಪಥಸಂಚಲನ, ಎಷ್ಟು ಜನ ಸೇರ್ತಾರೆ, ಯಾವ ಮಾರ್ಗದಲ್ಲಿ ಪಥಸಂಚಲನ ಹೋಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಡಿ. ಅದೇ ಸಂದರ್ಭದಲ್ಲಿ ಹೊಸದಾಗಿ ಅರ್ಜಿಯನ್ನು ಹಾಕಿ ಅಂತ ಹೇಳಿತ್ತು. ಅದೇ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೂ ಕೂಡ ಒಂದು ವರದಿ ಕೊಡಿ ಅಂತ ಕೇಳಿದೆ. ಕೋರ್ಟ್ಗೆ ವರದಿ ಕೊಡಬೇಕಾಗಿದೆ. 24ನೇ ತಾರೀಕು ಮತ್ತೆ ಅರ್ಜಿ ವಿಚಾರಣೆಗೆ ಬರುತ್ತೆ. ಇದರ ನಡುವೆ ಕೋರ್ಟ್ ಏನು ಸೂಚನೆ ಕೊಟ್ಟಿತ್ತಲ್ವಾ, ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿ. ಸೊ ಈಗ ಹೊಸ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಬಟ್ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಆಡಳಿತ ಒಂದು ವರದಿಯನ್ನು ಕೋರ್ಟ್ಗೆ ಕೊಡಬೇಕಾಗಿದೆ. ವರದಿ ಕೋರ್ಟ್ಗೆ ಹೋದ ನಂತರ ಅಕ್ಟೋಬರ್ 24ನೇ ತಾರೀಕು ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರುತ್ತೆ. ಅದಾದ ನಂತರ ಭವಿಷ್ಯ ನಿರ್ಧಾರ ಆಗುತ್ತೆ. ಅಂದರೆ ಪಥಸಂಚಲನ ನಡೆಯುತ್ತೋ ಇಲ್ಲವೋ ಅನ್ನುವಂತಹ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಹೊಸ ಅರ್ಜಿ ಯಾಕೆ ಅಂತ ಹೇಳಿದ್ರೆ, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ವಿರೋಧ, ಅಂದರೆ ಜಿಲ್ಲಾ ಆಡಳಿತ ವಿರೋಧವನ್ನು ವ್ಯಕ್ತಪಡಿಸಿತ್ತು ಅಂತ ಹೇಳಿದ್ರೆ ಒಂದಿಷ್ಟು ಮಾಹಿತಿ ಕೇಳಿತ್ತು. ಯಾವ ಉದ್ದೇಶ, ಎಷ್ಟು ಜನ ಭಾಗಿಯಾಗ್ತಾರೆ, ಎಲ್ಲಿಂದ ಎಲ್ಲಿಗೆ, ಈ ಪ್ರಶ್ನೆಗಳನ್ನು ಕೇಳಿತ್ತು. ಅದಾದ ಬಳಿಕ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟಿಗೆ ಹೋಗಿದ್ರು. ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇದಾಗಿ ನವೆಂಬರ್ 2ನೇ ತಾರೀಕು ಅನುಮತಿ ಕೊಡಬೇಕು ಅಂತ ಆರ್ಎಸ್ಎಸ್ ಕೇಳ್ತಾ ಇದೆ. ಆದರೆ ಅನುಮತಿ ಕೊಡೋದೇನೋ ಸರಿ, ಬಟ್ ಎಷ್ಟು ಜನ ಸೇರ್ತಾರೆ, ಯಾವ ಮಾರ್ಗದಲ್ಲಿ ಪಥಸಂಚಲನ ಆಗುತ್ತೆ, ಇದರ ಉದ್ದೇಶ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿದೆ. ಪಥಸಂಚಲನದ ದಿನಾಂಕ, ಜನ ಸೇರುವಂತಹ ಸಂಖ್ಯೆ, ರಸ್ತೆ ಮಾರ್ಗ ಎಲ್ಲದರ ಸಂಪೂರ್ಣ ದಾಖಲೆ ಕೊಡಬೇಕು ಮತ್ತು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬೇಕು ಅಂತ. ಅಕ್ಟೋಬರ್ 24ನೇ ತಾರೀಕು ವಿಚಾರಣೆ ಇದೆ. ಸೊ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಕಡೆ ಆರ್ಎಸ್ಎಸ್ ನಾಯಕರು ಯಾವ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಅಂದರೆ ಅವರು ಸಲ್ಲಿಕೆ ಮಾಡಿರುವಂಥ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಅಟ್ಲೀಸ್ಟ್ ಈ ಬಾರಿಯಾದರೂ ಇಷ್ಟು ಜನಸಂಖ್ಯೆ ಬರ್ತಾರೆ ಅಥವಾ ಇಷ್ಟು ಸಂಖ್ಯೆಯಲ್ಲಿ ಪಥಸಂಚಲನದಲ್ಲಿ ನಾವು ಭಾಗಿಯಾಗ್ತೀವಿ, ಇದರ ಉದ್ದೇಶ ಇಷ್ಟು, ಈ ಮಾರ್ಗದಲ್ಲಿ ನಾವು ಸಂಚಾರ ಮಾಡ್ತೀವಿ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯೋದಿಲ್ಲ. ಇದಲ್ಲದೆ ಮೊನ್ನೆ ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಮುಖಂಡರ ಹೆಸರಿರಲಿಲ್ಲ ಅಂತ, ಅಂದರೆ ಸ್ಥಳೀಯ ಮುಖಂಡರನ್ನು ಹೊರತುಪಡಿಸಿ ಬೇರೆ ಕಡೆ ಇದ್ದಂತಹ ಜನರು ಬಂದು ಪಥಸಂಚಲನಕ್ಕೆ ಅವಕಾಶವನ್ನು ಕೇಳಿದ್ರು ಅಂತ ಹೇಳಿ. ಅಂದರೆ ಸ್ಥಳೀಯರು ಕೂಡ ಒಂದಿಷ್ಟು ಸಾಕ್ಷಿಗಳನ್ನು ಕೊಡಬೇಕಾಗುತ್ತೆ. ಸಾಕಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ ಯಾಕೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿ. ಆ ಕಾರಣಗಳ ಪೈಕಿ ಸ್ಥಳೀಯರು ಯಾರೂ ಅನುಮತಿಯನ್ನು ಕೇಳಿಲ್ಲ, ಮತ್ತು ಎಷ್ಟು ಜನ ಭಾಗಿಯಾಗ್ತಾರೆ, ಮತ್ತು ನಿರ್ದಿಷ್ಟವಾದ ಸ್ಥಳ ಮತ್ತು ನಿರ್ದಿಷ್ಟವಾದ ಮಾರ್ಗ ಗೊತ್ತಿರಲಿಲ್ಲ. ಇದರ ಜೊತೆಗೆ ಉದ್ದೇಶದ ಬಗ್ಗೆ ಸರಿಯಾಗಿ ಕೊಟ್ಟಿರಲಿಲ್ಲ. ಇದಲ್ಲದೆ ಯಾವ ರೀಸನ್ ಅಂತ ಬಂದಾಗ ಏನು ಉದ್ದೇಶ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದರು. ಅದೆಲ್ಲದಕ್ಕೂ ಕೂಡ ಈಗ ಅರ್ಜಿಯಲ್ಲಿ ನಿಜವಾಗಲೂ ಕೂಡ ಮತ್ತೆ ಆ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರಾ ಗೊತ್ತಿಲ್ಲ. ಮತ್ತು ಕೋರ್ಟ್ನಲ್ಲಿ 24ನೇ ತಾರೀಕು ವಿಚಾರಣೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಜ್ಯದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸೇರಿದಂತೆ ಯಾವುದೇ ಖಾಸಗಿ ಸಂಘ ಸಂಸ್ಥೆಯ
ಚಟುವಟಿಕೆ ನಡೀಬಾರದು ಅಂತ ಹೇಳಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಅದಕ್ಕೆ ಕಾರಣ ಪ್ರಿಯಾಂಕ್ ಖರ್ಗೆ ಬರೆದಿದ್ದಂಥ ಒಂದು ಪತ್ರ. ಪ್ರಿಯಾಂಕ್ ಖರ್ಗೆ ಅವರು RSSನ್ನು ವಿರೋಧ ಮಾಡ್ತಾರೆ, RSS ಸಿದ್ಧಾಂತವನ್ನು ಟೀಕೆ ಮಾಡ್ತಾರೆ. ಅದಾದ ಬಳಿಕ ಈ ಪತ್ರ ಬರೆದಿದ್ದ ಕಾರಣಕ್ಕೇ ಅವರ ವಿರುದ್ಧ ಕಿಡಿಕಾರಿದ್ದು, ಅದಾದ ನಂತರ ಬೆದರಿಕೆ ಬಂದಿದ್ದು, ಈಗ ಆತನನ್ನು ಕೂಡ ಅರೆಸ್ಟ್ ಮಾಡಿರೋದು ಒಂದು ಕಡೆ. ಆದರೆ ಪ್ರಿಯಾಂಕ್ ಖರ್ಗೆ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಬಹಿರಂಗವಾಗಿ ಹೇಳಿದ್ರಲ್ವಾ. ಸೊ ರಾಜ್ಯದಾದ್ಯಂತ ನೀವು RSS ಚಟುವಟಿಕೆಗೆ ಬ್ರೇಕ್ ಹಾಕೋದಾದರೆ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲೇ ನಾವು RSSನ ಪವರ್ ತೋರಿಸ್ತೀವಿ